ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನರಾಣಿ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಸೊ ದಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ರೆ ನಮ್ಮೂರಲ್ಲಿ ಊರ ಹಬ್ಬ ನಡೀತಾ ಇದೆ. ಕರೋನಾ ಆದಮೇಲೆ 5 ವರ್ಷದ ನಂತರ ನಮ್ಮೂರಿಗೆ ದೇವರು ಬಂದಿದೆ. ಆ್ಯಂಡ್ ಮನೆ ತುಂಬ ನೆಂಟರಿದ್ದ ಮೇಲೆ ಆಟ ಕ್ವಾಟ್ಲೆಗಳೆಲ್ಲ ಇದ್ದಿದ್ದೆ ಅಲ್ವಾ. ಸೊ ಇದು ಒಂದು ಸಣ್ಣ ಬಿಡ್ಸ್ ಅಷ್ಟೇ ಅದ್ರದ್ದು. ಏನ ಹಾಕೋ ಅಕ್ಕ ನೋಡಿ. ಭಾನುವಾರ ನಮ್ಮೂರಿಗೆ ದೇವ್ರು ಬಂತು. ಆ್ಯಂಡ್ ಭಾನುವಾರ ನಾವು ಆರತಿ ಮಾಡಿ ಅದನ್ನು ದೇವ್ರ ಮನೆಗೆ ಕಳಿಸಿದ್ವಿ. ಆ್ಯಂಡ್ ಊರವರು ಎಲ್ಲರೂ ಆರತಿ ಕೊಟ್ಟು ಅದನ್ನು ದೇವ್ರ ಮನೆಗೆ ಕಳಿಸಿದ್ರು. ನೆಕ್ಸ್ಟ್ ಡೇ ನೈಟ್ ಅಂದರೆ ಮಂಡೇ ನೈಟು ದೇವ್ರ ಮೆರವಣಿಗೆ ಆಗ್ತಾಯಿದೆ. ಆ್ಯಂಡ್ ಅದು ಎಷ್ಟು ಗಂಟೆಲಿ ಆಗ್ತಾಯಿದೆ ಅಂದರೆ ನೀವೇ ನೋಡ್ತಿರ್ಬೋದು, ಇಲ್ಲಿ 2:26 ಟೈಮಲ್ಲಿ ಮಿಡ್ ನೈಟು. ನಾಯಿಗಳೆಲ್ಲ ಅಟ್ಟಿಸ್ಕೊಂಡು ಬರ್ತಾಯಿದೆ. ಅಷ್ಟೊತ್ತಲ್ಲಿ ಹೋಗ್ತಾಯಿದ್ದೀವಿ ನಾವು ನಮ್ಮ ಮನೆಯಿಂದ ನಮ್ಮ ಅಜ್ಜಿ ತಾತ ಅವ್ರ ಮನೆಗೆ ಕೊಡ್ತಾಯಿದ್ದೀವಿ. ಅಂತ ಅಂದರೆ ನಮ್ಮನೆ ಹತ್ರ ಎಲ್ಲ ದೇವ್ರ ಮೆರೆಯಲ್ಲ, ಬರೀ ಕೆಲವೊಂದು ಬೀದಿಗಳಲ್ಲಿ ಅಷ್ಟೇ ದೇವ್ರ ಮೆರೆಯೋದು. ಸೊ ಅದನ್ನು ನೋಡೋಕ್ಕೆ ಅಂತ ನಾವು 2:30 ರಾತ್ರಿಲಿ ಹೊರಟಿದ್ವಿ. ಆ್ಯಂಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಮೆರೆಯೋಕ್ಕೆ ಅಂತ. ಎಲ್ಲರೂ ಮರಡಿ ಮೇಲೆ ಬಂದು ನಿಂತ್ಕೊಂಡು ನೋಡೋಕ್ಕೆ ಜಾಗ ಹಿಡ್ಕೊತಾ ಇದ್ದಾರೆ. ಅದಕ್ಕೂ ಜಗಳನೇ, ಸಣ್ಣ ಸಣ್ಣ ಮಕ್ಳ ಹತ್ರ ಅಂತ ನನಗೆ ಜಾಗ ಬಿಡಿ ಅಂತ ಜಗಳ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅದೆಲ್ಲ ಒಂದೇ ಸತಿ ತಲೆಯಿಂದ ಹೊರಡಿಸೋದು ಏನು ಅಂತ ಅಂದರೆ, ಒಂದು ಸತಿ ಮೆರವಣಿಗೆ ಸ್ಟಾರ್ಟ್ ಆದರೆ ಅಲ್ಲಿ ಅವರು ವೀರಗಾಸೆ ಕುಣಿತ ನೋಡೋದೇ ಒಂದು ಖುಷಿ. ಒಟ್ಟು ಈ ಹಬ್ಬ ನಮ್ಮಲ್ಲಿ ಒಂದು ವಾರ ನಡೆಯುತ್ತೆ. ಒಂದು ವಾರ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿ. ಅಲ್ಲಾಡ್ಬಿಡ.
ಸೊ ಇದು ಡೇ 2 ಅಂದರೆ ಮಂಗಳವಾರ. ಇಲ್ಲಿ ತನಕ ನೀವು ನೋಡಿದ್ದು ಸೋಮವಾರ ದೇವ್ರ ಮೆರ್ತಿತ್ತು. ಇವಾಗಿಂದ ಮುಂದೆ ನೋಡೋದು ಮಂಗಳವಾರ ದೇವ್ರ ಮೆರ್ತಿದ್ದನ್ನು. ಹಿಂಗೆ ಕಂಬಾಟ ಸೋಮವಾರ ಮತ್ತು ಮಂಗಳವಾರ ದೇವ್ರನ್ನ ಮೆರೆಸಾದ್ಮೇಲೆ ಬುಧವಾರ ನಮಗೆ ಊರಲ್ಲಿ ಪರ ಇಟ್ಟಿದ್ರು, ನಾನ್ ವೆಜ್ ಪರ. ಆ್ಯಂಡ್ ನೆಕ್ಸ್ಟ್ ಡೇ ಗುರುವಾರ ಮತ್ತೆ ಇನ್ನೊಬ್ಬರು ಹರಕೆ ಕಟ್ಟಿದ್ರು, ಅವ್ರಿಗೋಸ್ಕರ ಇನ್ನೊಂದ್ಸಲ ಮೆರೆಸಿ ಗುರುವಾರ ನೈಟಲ್ಲಿ. ನೆಕ್ಸ್ಟು ಶುಕ್ರವಾರ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಅವ್ರದ್ದು ವೆಜಿಟೇರಿಯನ್ ಪರ ಇತ್ತು, ಅಂದರೆ ಕಾಳು ಸಾಂಬಾರು ಮಾಡಿ ಅವರು ಊರಲ್ಲಿರೋರಿಗೆಲ್ಲ ಪರ ಮಾಡಿ ಬಡಿಸಿದ್ರು. ನೆಕ್ಸ್ಟ್ ಡೇ ಬೆಳಗ್ಗೆನೇ ದೇವರು ಗಾಳ್ವನದ ಪೂಜೆಗೆ ಹೋಗಿ ಅಲ್ಲಿಂದ ದೇವ್ರನ್ನ ತರ್ತಾರೆ. ಆ್ಯಂಡ್ ಅಲ್ಲಿಂದ ಬರುವಾಗ ಸಣ್ಣ ಹುಡುಗಿರ ಮೇಲೆಲ್ಲ ದೇವ್ರು ಬಂದು ಮಾತಾಡ್ತಾರೆ ಅಂತ ಹೇಳ್ತಾರೆ. ಯಾರು ಇಟ್ಕೋ ಈಗ ಅವ್ರ ಪೂಜಾ ಉಚ್ಚ ಮಂಚ ಪೂಜಾರಿ ಯಾರ ಅವ್ರೆ ಅವ್ರು ಇಟ್ಕೋ ಪೂಜಾರಿ ಮಂತಾನೆ ಯಾರ ಅವ್ರು ಮಾತ್ರ ಇಟ್ಕೋಬೇಕು ನೀನು. ನಾನು ಸಿಕ್ಕ ಇಟ್ಕೊಬಿಟ್ಟೆ ಅಂದ್ರೆ ಯಾರೋ ಬರೋದ ಆಗ ನಾವು ಒಪ್ಕೋತೀವಿ. ನಾನು ಯಾರು ಸಿಕ್ಕ ಇಟ್ಕೊಬಿಟ್ಟೆ ಅಂದ್ರೆ ಹೆಂಗೆ ಯಾರೋ ಬರೋ ಬೀದಿ ಮಾತಾಡ ಪಟ ಪಟ ಮಾತಾಡೋ. ಈಗ ಅದ್ ಯಾರು ಇಟ್ಕೋ ಈಗ ಅವ್ರ ಪೂಜಾ ಉಚ್ಚ ಮಂಚ ಪೂಜಾರಿ ಯಾರ ಅವ್ರೆ ಅವ್ರು ಇಟ್ಕೋ ಪೂಜಾರಿ ಮಂತಾನೆ ಯಾರ ಅವ್ರು ಮಾತ್ರ ಇಟ್ಕೋಬೇಕು ನೀನು. ನಾನು ಸಿಕ್ಕ ಇಟ್ಕೊಬಿಟ್ಟೆ ಅಂದ್ರೆ ಯಾರೋ ಬರೋದ ಏಯ್ ಅಣ್ಣನ ಏ ಅಂದಾರ ಒಡಿ ಫೋಟೋ ಹೊಡಿ ನಾ ಇದು ಹೊಡಿರವೇ. ಏಯ್ 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 ಕಚ್ಬಿಡ್ತದೆ.
ಮೊದಲೆಲ್ಲ ಪರ ಅಂತ ಅಂದರೆ ಗದ್ದೆ ಬೈಲಲ್ಲಿ ಕೂರಿಸಿ ಊಟ ಹಾಕ್ತಿದ್ರು. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಟೇಬಲ್ಗಳೆಲ್ಲ ಹಾಕಿ ಊಟಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಕಡೆಯಿಂದ ದೇವ್ರನ್ನ ನೋಡೋಕ್ಕೆ ಅಂತ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ರು. ಅವರಿಗೆಲ್ಲ ಅನ್ನಪ್ರಸಾದ ಕೊಟ್ಟರು. ಊಟ ತುಂಬ ಚೆನ್ನಾಗಿತ್ತು. ಊರಲ್ಲಿ ಒಂದು ಖಾರದ ಪರ ಮತ್ತು ಒಂದು ಸಿಹಿ ಪರ ಎರಡೂ ಆದಮೇಲೆ ದೇವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಕಲ್ಲ, ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಚಿಕ್ಕಯ್ಯ ದೇವರು ಒಂದು ಕಡೆ, ದೊಡ್ಡಯ್ಯ ದೇವರು ಒಂದು ಕಡೆ, ಅದನ್ನು ಮೆರೆಸ್ತಾರಲ್ಲ ಅವರೆಲ್ಲ ಒಂದೊಂದು ಕಡೆ ಹೋಗಿ ಎಲ್ಲರ ಮನೆಗೂ ಹೋಗಿ ಪರಾಕ್ ಆಡ್ಬಿಟ್ಟು ಬರ್ತಾರಂತೆ. ನಮ್ಮ ಮನೆಗೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಅಂದರೆ ಕರೋನಾ ಟೈಮ್ಗಿಂತ ಮುಂಚೆ ಬಂದಿದ್ದರು. ಊರೊಳಗಡೆ ಎಲ್ಲ ಬಂದಿದ್ರಂತೆ. ಆದರೆ ನಮ್ಮನೆ ತನಕ ಯಾರೂ ಬಂದಿರಲಿಲ್ಲ, ಯಾಕಂದರೆ ನಮ್ಮನೆ ಊರಿಂದ ಆಚೆ ಇರೋದು. ಸೊ ಈ ಸಲ ಬಂದು ಇದೊಂಥರ ಹೊಸ ಥರ ನಾವು ನೋಡಿದ್ದು ಫಸ್ಟ್ ಟೈಮ್. ಪಾತ್ರ ಒಳಗೆ ಹಾಕ್ಲಾ ಒಬ್ರು ಮಾಡಿ ಎಲ್ಲಾರು ಕೈ ಹಾಕ್ಬೇಡಿ. ನಾಚಿಕೆ ಮಣ್ ಕಲ್ಸ್ದಂಗ ಬೂಸ್ಟ್ ನಂಗದೆ ಅದು ಬುವಾನ ಸುಮ್ಮನೆ ನಿಂತ್ಕೋ, ಸೌಂಡ್ ಮಾಡ್ಬೇಡ. ಸೌಂಡ್ ಮಾಡ್ಬಿಡಿ ಯಾರುವೆ. ಮೈ ಮೇಲೆ ಬತ್ತಿದ್ರು ಯಾಕೆ ಆಯ್ತಾ ಇರೋದು. ನಲ್ಲಿ ಹೊರಗಡೆ ಒಂಚೂರು ಬಿಡಿ ಮನೆಗಾದ್ರೆ ಚಂದು ನೋಡ್ತೀನಿ ಯೂಟ್ಯೂಬ್